ಒಂದು ಸಣ್ಣ ಊರಲ್ಲಿ ವಿನಯ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಅವನು ತುಂಬ ಸಿಂಪಲ್ ಮತ್ತು ಒಳ್ಳೆಯ ಹೃದಯದವನು. ಅದೇ ಊರಲ್ಲಿ ಸ್ನೇಹ ಅನ್ನೋ ಒಬ್ಬ ಹುಡುಗಿ ಇರ್ತಾಳೆ. ಅವರು ಇಬ್ಬರು ಚಿಕ್ಕಂದಿನಿಂದಲೇ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ರು. ಪ್ರತಿದಿನ ಒಟ್ಟಿಗೆ ನಡೆಯುತ್ತಾ ಸ್ಕೂಲ್ಗೆ ಹೋಗೋದು, ಒಟ್ಟಿಗೆ ಲಂಚ್, ಒಟ್ಟಿಗೆ ಹೋಮ್ವರ್ಕ್ ಮಾಡೋದು, ಹೀಗೆ ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಥರ ಇರ್ತಾರೆ. ಕಾಲ ಕಳೆಯುತ್ತಾ ಅವರು 10ನೇ ತರಗತಿಗೆ ಬರ್ತಾರೆ. ಆ ಸಮಯದಲ್ಲಿ ವಿನಯ್ಗೆ ಒಂದು ವಿಚಿತ್ರ ಫೀಲಿಂಗ್ ಬರುತ್ತೆ. ಅವನಿಗೆ ಸ್ನೇಹ ಮೇಲೆ ಪ್ರೀತಿಯಾಗಿರುತ್ತದೆ. ಆದರೆ ಅವನು ಅದನ್ನು ಹೇಳಲು ಹೆದರ್ತಿರ್ತಾನೆ. ಒಂದು ದಿನ ಸ್ಕೂಲ್ ಸೆಂಡ್ ಆಫ್ ಇರುತ್ತೆ. ಆ ದಿನ ವಿನಯ್ ಧೈರ್ಯ ಮಾಡಿ ಸ್ನೇಹಗೆ ಹೇಳುತ್ತಾನೆ, ನೀನು ನನ್ನ ಜೀವನದ ಬೆಸ್ಟ್ ಫ್ರೆಂಡ್ ಮಾತ್ರ ಅಲ್ಲ, ನನ್ನ ಜೀವನದಲ್ಲಿ ತುಂಬ ಸ್ಪೆಷಲ್. ಸ್ನೇಹ ಸ್ವಲ್ಪ ಸಮಯ ಮೌನವಾಗಿರುತ್ತಾಳೆ. ನಂತರ ಅವಳು ನಗುತ್ತಾ ಹೇಳ್ತಾಳೆ, ನನಗೂ ನೀನು ತುಂಬ ಇಂಪಾರ್ಟೆಂಟ್. ಆ ದಿನ ಅವರ ಫ್ರೆಂಡ್ಶಿಪ್ ಪ್ರೀತಿಯಾಗಿ ಮಾರ್ಪಡುತ್ತದೆ. ವರ್ಷಗಳು ಕಳೆಯುತ್ತವೆ. ವಿನಯ್ ಸಿಟಿಗೆ ಹೋಗಿ ಜಾಬ್ ಮಾಡ್ತಿರ್ತಾನೆ. ಸ್ನೇಹ ಅವಳ ಫ್ಯಾಮಿಲಿ ಜೊತೆ ಊರಲ್ಲಿ ಇರ್ತಾಳೆ. ಆದರೂ ಅವರು ಪ್ರತಿದಿನ ಫೋನ್ನಲ್ಲಿ ಮಾತನಾಡ್ತಾರೆ. ಒಂದು ದಿನ ವಿನಯ್ ಹೇಳ್ತಾನೆ, ನಾನು ಬೇಗ ಮನೆಗೆ ಬಂದು ನಮ್ಮ ಮ್ಯಾರೇಜ್ ಬಗ್ಗೆ ಮಾತನಾಡ್ತೇನೆ. ಸ್ನೇಹ ತುಂಬ ಖುಷಿ ಆಗ್ತಾಳೆ. ಆದರೆ ಆ ಸಮಯದಲ್ಲಿ ಸ್ನೇಹ ಮನೆಯಲ್ಲಿ ಪ್ರಾಬ್ಲಮ್ ಬರುತ್ತೆ. ಅವಳ ಫ್ಯಾಮಿಲಿ ಅವಳ ಮ್ಯಾರೇಜ್ ಫಿಕ್ಸ್ ಮಾಡ್ತಾರೆ. ಸ್ನೇಹ ತುಂಬ ಪ್ರಯತ್ನ ಮಾಡ್ತಾಳೆ, ಆದರೆ ಫ್ಯಾಮಿಲಿಲಿ ಒಪ್ಪೋದಿಲ್ಲ. ಒಂದು ದಿನ ಅವಳು ವಿನಯ್ಗೆ ಕಾಲ್ ಮಾಡಿ ಅಳ್ತಾ ಹೇಳ್ತಾಳೆ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ, ಆದರೆ ನನ್ನ ಫ್ಯಾಮಿಲಿಗೆ ವಿರುದ್ಧ ಹೋಗಲು ಆಗೋದಿಲ್ಲ. ಆ ಮಾತು ಕೇಳಿ ವಿನಯ್ ಮೌನವಾಗುತ್ತಾನೆ. ಅವನಿಗೆ ತುಂಬ ನೋವಾಗುತ್ತದೆ. ಆದರೆ ಅವನು ಒಂದು ಮಾತು ಮಾತ್ರ ಹೇಳ್ತಾನೆ, ನೀನು ಹ್ಯಾಪಿಯಾಗಿದ್ದರೆ ಅದೇ ನನಗೆ ಸಾಕು. ಕೆಲವು ವರ್ಷಗಳ ನಂತರ ವಿನಯ್ ಮತ್ತೆ ತನ್ನ ಊರಿಗೆ ಬರ್ತಾನೆ. ಒಂದು ದಿನ ಅವನು ಟೆಂಪಲ್ಗೆ ಹೋಗ್ತಾನೆ. ಅಲ್ಲಿ ಅವನು ದೂರದಲ್ಲಿ ಸ್ನೇಹನ ನೋಡ್ತಾನೆ. ಅವರು ಹಲವು ವರ್ಷಗಳ ನಂತರ ಮತ್ತೆ ಭೇಟಿಯಾಗ್ತಾರೆ. ಅವರು ಒಬ್ಬರನ್ನೊಬ್ಬರು ನೋಡಿ ನಗ್ತಾರೆ. ಆದರೆ ಅವರ ಕಣ್ಣಲ್ಲಿ ಕಣ್ಣೀರು ಇರುತ್ತದೆ. ಆ ಕ್ಷಣ ಅವರಿಗೆ ಗೊತ್ತಾಗುತ್ತೆ, ಕೆಲವು ಪ್ರೀತಿಗಳು ಜೀವನದಲ್ಲಿ ಒಟ್ಟಿಗೆ ಇರೋದಿಲ್ಲ, ಆದರೆ ಅವು ನಮ್ಮ ಹೃದಯದಲ್ಲಿ ಸದಾ ಉಳಿಯುತ್ತವೆ ಎಂದು. ಈ ಕತೆ ನಿಮಗೆ ಇಷ್ಟ ಆಯಿತು ಅಲ್ಲ? ಈ ಕತೆನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ.